ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ವಾರದ ಕಳಪೆ ರಜತ್ ಅವ್ರಿಗೆ ಸಿಕ್ಕಿರುವಂತದ್ದು ಕಾರಣ ಏನು ಅನ್ನುವಂತ ಮಾಹಿತಿನ ಹಾಗೂ ಈಗಷ್ಟೇ ಒಂದು ಪ್ರೋಮೋ ರಿಲೀಸ್ ಆಗಿರುವಂತದ್ದು. ಸೊ ಆ ಪ್ರೋಮೋದಲ್ಲಿ ನಮ್ಮ ಹನುಮಂತ ಅವರು ದಿಲ್ ಖುಷಿ ಆಗಿರುವಂತದ್ದು ಕಾರಣ ಇಷ್ಟೇ, ಕಿಚ್ಚ ಸುದೀಪ್ ಅವರು ಕಳಿಸಿರುವಂತ ಗಿಫ್ಟ್ ನಿಂದ ಮತ್ತೆ ಅವರು ಬಂದಿರುವಂತಹ ಒಂದು ಪತ್ರದಿಂದ ಆ ಇಡೀ ಮನೆನೇ ಖುಷಿಯಾಗಿದೆ. ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಹನುಮಂತ ಅವರು ಖುಷಿಯಾಗಿರುವಂತದ್ದು ಕಾರಣ ಏನು, ಗಿಫ್ಟ್ ನ ಕಳಿಸಿದ ಕಾರಣ ಏನು ಕಿಚ್ಚ ಸುದೀಪ್ ಅವರು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಎಸ್, ಹನುಮಂತ ವಿಷಯನ ಕೊನೆಯದಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ವಾರದ ಕಳಪೆ ಬಗ್ಗೆ ಬಂದ್ಬಿಡೋಣ. ಈ ವಾರ ಕಳಪೆ ಕೊಟ್ಟಿರುವಂತದ್ದು, ಮನೆ ಮಂದಿಲ್ಲ ಸೇರ್ಕೊಂಡು ಕಳಪೆ ಕೊಟ್ಟಿರುವಂತದ್ದು ನಮ್ಮ ರಜತ್ ಅವ್ರಿಗೆ. ಕಾರಣ ಇಷ್ಟೇ, ಆಟನ ತುಂಬಾ ಚೆನ್ನಾಗಿ ಆಡಿದ್ರ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಆಟ ಆಡುವ ಬರದಲ್ಲಿ ಆಡುವಂತ ಮಾತುಗಳು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ನಿನ್ನೆ ಮತ್ತೆ ಮೊನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಅದರಲ್ಲಿ ಬಾಲ್ ಟಾಸ್ಕ್ ನಲ್ಲಿ ಸುರೇಶ್ ಅವ್ರಿಗೆ, ಗೋಲ್ಡ್ ಸುರೇಶ್ ಅವ್ರಿಗೆ ರಜತ್ ಅವರು ಬೈದಂತ ಮಾತುಗಳು ಮತ್ತೆ ಹಿಡಿತದಲ್ಲಿ ಇಲ್ಲದೆ ಇರುವಂತ ಮಾತುಗಳನ್ನ ಆಡಿರುವಂತದ್ದು. ಮತ್ತೆ ಬಿಗ್ ಬಾಸ್ ಅಲ್ಲಿ ಇದೊಂದು ಪ್ರೋಟೋಕಾಲ್ ಆಗಿರುತ್ತೆ, ಕೆಟ್ಟ ಮಾತು ಮಾತಾಡೋಗಿಲ್ಲ ಅಂತ. ಬಟ್ ಇದು ಮೇನ್ ಏನಲ್ಲ, ಎಲ್ರೂ ಬಾಯಲ್ಲೂ ಬರುವಂತ ಮಾತುಗಳೇ. ಬಟ್ ಸ್ಪೆಷಲ್ ಆಗಿ ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ತುಂಬಾ ಜನ ಮಕ್ಕಳು ನೋಡ್ತಾ ಇರ್ತಾರೆ, ಇನ್ನಿತರ ವೀಕ್ಷಕರು ನೋಡ್ತಾ ಇರ್ತಾರೆ. ಕೆಟ್ಟ ಮಾತು ಮಾತಾಡ್ಬೇಕಾ ಬೇಡವಾ ಅನ್ನೋದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಸೊ ಇದರಲ್ಲಿ ಯಾರು ರಜತ್ ಅವರು ಸುರೇಶ್ ಅವ್ರಿಗೆ ಕೆಟ್ಟ ಮಾತಲ್ಲಿ ಬೈದಿರುವಂತದ್ದು, ಸುರೇಶ್ ಅವರು ಆಟ ಆಡಲ್ಲ ಅಂತ ಆ ಗೇಮ್ ಇಂದ ಆಚೆನೆ ಬಂದಿರುವಂತದ್ದು, ಮನೆ ಮಂದಿಗೆಲ್ಲ ಸ್ವಲ್ಪ ಬೇಸರ ತಂದಂತ ವಿಷಯ. ಮತ್ತೆ ಅವ್ರು ಆಡಿದ ಮಾತುಗಳು ಕೂಡ ಎಲ್ಲೋ ಒಂದ್ ಕಡೆ ನಾವು ಥಿಂಕ್ ಮಾಡಿದ್ರು ಕೂಡ ಸರಿಯಾಗಿ ಆಡಿಲ್ಲ, ಒಂದ್ ಸ್ವಲ್ಪ ಚೈಲ್ಡಿಶ್ ತರ ಮಾತಾಡಿದ್ರು ಅಂತ ನಮ್ಗನ್ಸುತ್ತೆ. ಮತ್ತೆ ಆಚೆ ಇರುವಂತ ವೀಕ್ಷಕರು ಕೂಡ ಇದ್ರ ಬಗ್ಗೆ ಧ್ವನಿನೇ ಎತ್ತಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಇದಾದ ನಂತರ ಈಗ ಈ ವಾರದಲ್ಲಿ ಇದೇ ಒಂದು ರೂಲ್ಸ್ ಅನ್ನ ಇಟ್ಕೊಂಡು ಮನೆ ಮುಂದಿಲ್ಲ ಸೇರ್ಕೊಂಡು ರಜತ್ ಅವ್ರಿಗೆ ಕಳಪೆನ ಕೊಟ್ಟಿರುವಂತದ್ದು. ಕಳಪೆ ಕೊಟ್ಟ ನಂತರನೂ ಕೂಡ ರಜತ್ ಅವರು ಮತ್ತೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿರುವಂತದ್ದು. ಸೊ ಇದರಲ್ಲಿ ಏನ್ ಮಾತಾಡಿದ್ರೆ ಅಂತ ಪ್ರೋಮೋದಲ್ಲೂ ಕೂಡ ಅಚ್ಚುಕಟ್ಟಾಗಿ ತೋರಿಸಿರುವಂತದ್ದು. ಮತ್ತೆ ಈ ಒಂದು ಪ್ರೋಮೋದಲ್ಲಿ ಶೆಡೆಗಳು ಅನ್ನುವಂತ ಪದನ ಬೆಳೆಸಿರುವಂತದ್ದು. ಸೊ ಶೆಡೆಗಳು ಅಂದ್ರೆ ಈ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳಿಗೆ ಎಲ್ಲರಿಗೂ ಸೇರಿದ ಹಾಗೆ ಈ ಮನೆಯಂತ ಶೆಡೆಗಳನ್ನ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ಮಾತುಗಳನ್ನ ಆಡಿರುವಂತದ್ದು. ಮತ್ತೆ ಕಂಟೆಸ್ಟೆಂಟ್ಸ್ ಗಳ ಕೆಂಗಣಿಗೆ ಗುರಿಯಾದ್ರು ರಜತ್ ಅವರು. ಅವರು ಕೂಡ ಸ್ವಲ್ಪ ಹೀಟಲ್ಲಿ ಇದ್ರು, ಏನೇನೋ ಮಾತಾಡಿದ್ದಾರೆ. ಮತ್ತೆ ಈ ಒಂದು ಉತ್ತಮ ಕಳಪೆ ನಡಿಬೇಕಾದ್ರೆ ಈ ಒಂದು ಮಾತಿನ ಬಗ್ಗೆ ಅವರು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಎಸ್, ಅವರು ಈಗ ಜೈಲ್ಗೆ ಹೋಗಿರುವಂತದ್ದು. ಸೊ ಇದಾದ ನಂತರ ಹನುಮಂತ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವಂತ ಗಿಫ್ಟ್ ನ ಬಗ್ಗೆ ಮಾತಾಡೋಣ. ಹೌದು, ಲಾಸ್ಟ್ ವೀಕ್ ಅಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಕೆಂಡ್ ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ನ ಜೊತೆ ಅದರಲ್ಲಿ ಸುದೀಪ್ ಅವರು ಈ ಒಂದು ಪ್ರಶ್ನೆನ ಕೇಳ್ತಾರೆ, ಏಂತಿಕೆ ಸ್ನಾನ ಮಾಡಲ್ಲ, ಏಂತಿಕೆ ಬಟ್ಟೆನ ಬದಲಾಯಿಸಲ್ಲ, ಅದನ್ನೇ ಹಾಕೊಂತೀರ ಅಂತ. ಸೊ ಈ ಒಂದು ಮಾತಿಗೆ ನಮ್ಮ ಹನುಮಂತ ಅವರು ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂದ್ರೆ, ನನ್ನ ಹತ್ರ ಅಷ್ಟೊಂದು ಬಟ್ಟೆ ಇಲ್ಲ, ಆ ಹಂಗೆ ಸ್ನಾನ ಮಾಡಿದ್ರು ಕೂಡ ಮತ್ತೆ ಬಟ್ಟೆನ ಹೋಗಿಬೇಕು ಅನ್ನುವಂತ ಕಾರಣನ ಕೊಟ್ಟಿರುವಂತದ್ದು. ಅದಕ್ಕೋಸ್ಕರ ನಮ್ಮ ಕಿಚ್ಚ ಸುದೀಪ್ ಅವರು ತಮ್ಮದೇ ಡಿಸೈನರ್ ನಿಂದ ನಿಮ್ಗೆ ಬಟ್ಟೆನ ಹೊಲ್ಸ್ಕೊಂಡ್ ಕೊಡ್ತೀನಿ, ಮೆಸನ್ ನ ಕಳ್ಸು ಅಂತ ಲಾಸ್ಟ್ ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳಿರುವಂತದ್ದು. ಸೊ ಇದೀಗ ಆ ಮಾತಿಗೆ ಬದ್ಧವಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ವಾರದ ಇಡೀ ಬಟ್ಟೆಗಳನ್ನ ನಮ್ಮ ಹನುಮಂತ ಅವ್ರಿಗೆ ಕಳ್ಸಿರುವಂತದ್ದು ವಿತ್ ಲೆಟರ್ ನ ಮುಖಾಂತರ. ಲೆಟರ್ ಅಲ್ಲಿ ಸ್ವಲ್ಪ ಅವರ ಬಗ್ಗೆ ಮಾತಾಡಿರುವಂತದ್ದು, ಮತ್ತೆ ದಿನ ಸ್ನಾನ ಮಾಡಿ ಅಂತ ಕೂಡ ಎಚ್ಚರಿಕೆನ ಕೊಟ್ಟಿರುವಂತದ್ದು. ಇಲ್ಲಿ ತಮಾಷೆ ವಿಚಾರ ಏನಪ್ಪಾ ಅಂದ್ರೆ, ಎಲ್ಲಾ ಬ್ರಾಂಡೆಡ್ ಗಳ ಅಂಡರ್ವೇರ್ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಕಳ್ಸಿರುವಂತದ್ದು. ಹಾಗೆ ಅವ್ರಿಗೆ ಸೂಟ್ ಆಗುವಂತ ಬಟ್ಟೆಗಳನ್ನು ಕೂಡ ತಮ್ಮದೇ ಡಿಸೈನರ್ ನಿಂದ ಕಳ್ಸಿರುವಂತದ್ದು ಗೊತ್ತಾಗ್ತಾ ಇದೆ. ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ ಇಷ್ಟೇ ಆಗಿತ್ತು. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.